ಸ್ನೇಹಿತರೆ, ದೇವರಿಗಾಗಿ ತನ್ನದೇ ಕಣ್ಣುಗಳನ್ನು ಅರ್ಪಿಸಿದ ಭಕ್ತನ ಕತೆ ಕೇಳಿದ್ದೀರಾ? ಅದು ಸಾಮಾನ್ಯ ಭಕ್ತನ ಕಥೆಯಲ್ಲ. ಅದು ಭಕ್ತಿಯ ಪರಮಾವಧಿಯನ್ನು ತಲುಪಿದ ಬೇಡರ ಕಣ್ಣಪ್ಪನ ಮಹಿಮೆ. ಅರಣ್ಯದಲ್ಲಿ ಬೇಟೆಯಾಡುತ್ತಾ ಜೀವನ ಸಾಗಿಸುತ್ತಿದ್ದ ಒಬ್ಬ ಸರಳ ಬೇಡನು, ಆದರೆ ಹೃದಯದಲ್ಲಿ ಶಿವನ ಮೇಲಿದ್ದ ಪ್ರೀತಿಯು ಅಸಾಮಾನ್ಯ. ಪೂಜಾ ವಿಧಾನ ಗೊತ್ತಿರಲಿಲ್ಲ, ಮಂತ್ರ ಗೊತ್ತಿರಲಿಲ್ಲ, ಆದರೆ ಭಕ್ತಿ ಮಾತ್ರ ಶುದ್ಧ, ನಿರ್ಮಲ, ನಿಷ್ಕಪಟ. ಇಂದು ನಾವು ಕೇಳಲಿರುವುದು ದೇವರ ಮುಂದೆ ಸಂಪ್ರದಾಯಕ್ಕಿಂತ ಭಕ್ತಿ ದೊಡ್ಡದು ಎಂದು ಸಾಬೀತು ಮಾಡಿದ ಅಮರ ಭಕ್ತನ ಅಚ್ಚರಿಯ ಕತೆ. ಬನ್ನಿ, ಭಕ್ತಿಯ ಸಾಗರದಲ್ಲಿ ನಾವು ಕೂಡ ಒಂದಿಷ್ಟು ಮುಳುಗೋಣ. ಬೇಡರ ಕಣ್ಣಪ್ಪ ವೀರಶೈವರು ಆರಾಧಿಸುವ 63 ಪುರಾತನರಲ್ಲಿ ಪ್ರಸಿದ್ಧನಾದವ. ತನ್ನ ಮುಗ್ಧ ಭಕ್ತಿಯಿಂದ ಶಿವನಿಗೆ ತನ್ನ ಕಣ್ಣುಗಳನ್ನೇ ಅರ್ಪಿಸಿ ಶಿವ ಸಾನ್ನಿಧ್ಯವನ್ನು ಪಡೆದ ಶರಣ. ತಮಿಳಿನ ಪೆರಿಯಾ ಪುರಾಣದಲ್ಲೂ, ಕನ್ನಡದಲ್ಲಿ ಹರಿಹರನ ರಗಳೆಗಳಲ್ಲೂ, ಷಡಕ್ಷರಿಯ ವೃಷಭೇಂದ್ರ ವಿಜಯದಲ್ಲೂ ಈತನ ಕಥೆಯು ಬರುತ್ತದೆ. ಈ ಕಥೆಯನ್ನು ಆಧರಿಸಿ ಚಲನಚಿತ್ರವೂ ಬಂದಿದೆ. ಕಣ್ಣಪ್ಪ ಬೇಡರ ಜಾತಿಯವನಾದುದರಿಂದ ಬೇಡರ ಕಣ್ಣಪ್ಪನೆಂದು ಪ್ರಸಿದ್ಧನಾಗಿದ್ದಾನೆ. ಜನಜನಿತನಾದ ಈತನ ಕತೆ ಹೀಗಿದೆ. ಚೋಳಮಂಡಲದ ತಿರುಕಾಲತ್ತಿ ಅಂದರೆ ಶ್ರೀಕಾಳಹಸ್ತಿ ಒಂದು ಶೈವ ಕ್ಷೇತ್ರ. ಆ ಬೆಟ್ಟದ ತಪ್ಪಲಲ್ಲಿ ಕಿರಾತರ ಗುಂಪೊಂದಿತ್ತು. ಅದರ ಒಡೆಯ ಕಣ್ಣಪ್ಪ. ಒಂದು ಸಂಜೆ ಮರದಡಿಯಲ್ಲಿ ಮಲಗಿದ್ದಾಗ ಕಣ್ಣಪ್ಪನ ಕನಸಿನಲ್ಲಿ ಶಿವ ಬಂದು ಆ ಕಾಡಿನಲ್ಲಿ ಶಿವಲಿಂಗವಿರುವುದನ್ನು ತಿಳಿಸಿ ಅದನ್ನು ಅನುನಯದಿಂದ ಪೂಜಿಸಬೇಕೆಂದು ಹೇಳುತ್ತಾನೆ. ಕನಸು ನಿಜವೆನ್ನುವಂತೆ ದೂರದಲ್ಲಿ ಶಿವಲಿಂಗವು ಕಾಣುತ್ತದೆ. ಅದನ್ನು ನೋಡಿದ ಕಣ್ಣಪ್ಪ ಆನಂದಭರಿತನಾಗಿ ಮುಗ್ಧ ಮನಸ್ಸಿನಿಂದ ಶಿವಲಿಂಗವನ್ನು ಅಪ್ಪಿ ಎಳೆಯ ಮಕ್ಕಳನ್ನು ಲಾಲಿಸುವಂತೆ ಮಾತನಾಡಿಸಿ ಪೂಜಾ ಕೈಂಕರ್ಯವನ್ನು ಅರ್ಪಿಸುತ್ತಾನೆ. ಶಿವನಿಗೆ ಆಹಾರವಾಗಿ ಜಿಂಕೆಯ ಮಾಂಸವನ್ನು ಬೇಯಿಸಿ ತಂದು ನೆಕ್ಕಿ ನೋಡಿ ರುಚಿಯಾದ ಭಾಗವನ್ನು ಶಿವನ ಪಾದದಡಿ ಇಟ್ಟು ತಾನು ಮುಡಿದಿದ್ದ ಕಕ್ಕೆ ಮೊದಲಾದ ಹೂಗಳಿಂದಲೇ ಪೂಜಿಸಲು ಉದ್ಯುಕ್ತನಾಗುತ್ತಾನೆ. ಆ ಮೊದಲೇ ವಿದ್ಯುಕ್ತನಾಗಿ ಪೂಜೆಗೊಂಡಿದ್ದ ಲಿಂಗದ ತಲೆಯ ಮೇಲಿದ್ದ ಹೂವುಗಳನ್ನು ತನ್ನ ಕೆರೆದ ಕಾಲಿನಿಂದ ಅತ್ತ ನೂಕಿ ತನ್ನ ಬಾಯಲ್ಲಿ ನೀರನ್ನು ತುಂಬಿ ತಂದು ಲಿಂಗಕ್ಕೆ ಅಭಿಷೇಕ ಮಾಡಿ ತಾನು ಮುಡಿದಿದ್ದ ಹೂಗಳನ್ನೇ ಸೂಡಿ ಮಾಂಸವನ್ನು ನೈವೇದ್ಯ ಮಾಡುತ್ತಾನೆ. ಅಕಳಂಕ ನಿಸ್ವಾರ್ಥ ಭಕ್ತಿಯಿಂದ ಮಾಡಿದ ಈ ಪೂಜೆಯಿಂದ ಶಿವನು ಸಂಪ್ರೀತನಾಗುತ್ತಾನೆ. ಹೀಗೆ ಪೂಜಾ ವಿಧಾನ ನಿತ್ಯವೂ ನಡೆಯುತ್ತಿರುತ್ತದೆ. ಶಿವ ದೇವಾಲಯದಲ್ಲಿ ನಿತ್ಯವೂ ಮಾಂಸ ಮೂಳೆಗಳಿರುವುದನ್ನು ಕಂಡು ಪೂಜಾರಿ ಭಯಗೊಂಡು ಪಾತಕಿಯನ್ನು ಪತ್ತೆ ಹಚ್ಚಲು ಒಂದು ದಿನ ಲಿಂಗದ ಹಿಂದೆ ಅವಿತು ಕುಳಿತು ಕಣ್ಣಪ್ಪ ಮಾಡುವ ವಿಚಿತ್ರ ಲಿಂಗ ಪೂಜೆಯನ್ನು ಕಂಡು ಕೆಂಡವಾಗಿ ಬಿಡುತ್ತಾನೆ. ಕಣ್ಣಪ್ಪನ ಪೂಜಾ ನಿಷ್ಠೆಯನ್ನು ಪೂಜಾರಿಗೂ ಆ ಮೂಲಕ ಲೋಕಕ್ಕೂ ಪ್ರಕಟಗೊಳಿಸಬೇಕೆಂದು ಬಗೆದ ಶಿವ ತನ್ನ ಕಣ್ಣಿನಿಂದ ನೀರು ಅಂದರೆ ಬೇರೆ ಕಥೆಯಂತೆ ರಕ್ತ ಹರಿಸುತ್ತಾನೆ. ಶಿವನ ದುಃಖಕ್ಕೆ ಕಾರಣವನ್ನೂ ತಿಳಿಯದ ಕಣ್ಣಪ್ಪ ಬಹಳವಾಗಿ ಪೇಚಾಡಿ ಇದು ಏನೋ ಕಣ್ಣಿನ ರೋಗವಿರಬೇಕೆಂದು ಬಗೆದು ತನ್ನ ನಿರ್ಮಲವಾದ ಕಣ್ಣನ್ನು ಬಾಣದ ಕೊನೆಯಿಂದ ಕಿತ್ತು ನೀರೊರೆಸುತ್ತಿದ್ದ ಶಿವನ ಕಣ್ಣಿದ್ದ ಕಡೆ ಇಡುತ್ತಾನೆ. ಕ್ಷಣದಲ್ಲಿ ಕಣ್ಣು ಒಸರುವುದು ನಿಲ್ಲುತ್ತದೆ. ಆದರೆ ಶಿವನ ಇನ್ನೊಂದು ಕಣ್ಣು ಜಿನುಗಲು ಪ್ರಾರಂಭವಾಗುತ್ತದೆ. ಆಗ ಕಣ್ಣಪ್ಪ ತನ್ನ ಕಾಲಿನ ಉಂಗುಷ್ಟವನ್ನು ಗುರುತಿಗಾಗಿ ಶಿವನ ಕಣ್ಣಿನ ಬಳಿ ಇಟ್ಟುಕೊಂಡು ತನ್ನ ಇನ್ನೊಂದು ಕಣ್ಣನ್ನು ಕೀಳಲು ಉದ್ಯುಕ್ತನಾಗುತ್ತಾನೆ. ಮುಗ್ಧ ಭಕ್ತನ ಅದ್ವಿತೀಯ ತ್ಯಾಗಕ್ಕೆ ಶಿವನು ಪ್ರಸನ್ನನಾಗುತ್ತಾನೆ. ಕಣ್ಣಪ್ಪ ಕಳೆದುಕೊಂಡಿದ್ದ ಕಣ್ಣುಗಳನ್ನೂ ಪಡೆಯುತ್ತಾನೆ. ಲಿಂಗದ ಹಿಂದೆ ಅವಿತು ನಿಂತಿದ್ದ ಪೂಜಾರಿ ಪಶ್ಚಾತ್ತಾಪಪಟ್ಟು ಮುಂದೆ ಬಂದು ಕಣ್ಣಪ್ಪನನ್ನು ಹೃದಯ ತುಂಬಿ ಪ್ರೀತಿಸುತ್ತಾನೆ. ಅಂದಿನಿಂದ ಕಣ್ಣಪ್ಪನ ಕತೆ ಲೋಕಪ್ರಸಿದ್ಧವಾಗುತ್ತದೆ. ಬೆಂಗಳೂರಿನ ಐತಿಹಾಸಿಕ ದೇವಾಲಯಗಳಲ್ಲಿ ಬಸವನಗುಡಿಯ ಇತಿಹಾಸ ಪ್ರಸಿದ್ಧ ಶಿವಭಕ್ತ ಬೇಡರ ಕಣ್ಣಪ್ಪನ ದೇವಸ್ಥಾನವೂ ಒಂದು. ಈ ದೇವಾಲಯ ಬಸವನಗುಡಿಯ ದೊಡ್ಡ ಬಸವಣ್ಣ ಹಾಗೂ ದೊಡ್ಡ ಗಣಪತಿಯ ದೇವಸ್ಥಾನದ ಮುಂದೆ ಇದೆ. ಈ ದೇವಾಲಯವು ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿಯೇ ಇದೆ. ಕೆಂಪೇಗೌಡರ ಕಾಲದಲ್ಲಿ ಶತ್ರುಗಳು ಬರುವುದನ್ನು ಗಮನಿಸಿ ಕಹಳೆ ಊದಿ ಜನರನ್ನು ಎಚ್ಚರಿಸುವುದಕ್ಕಾಗಿ ಒಂದು ಪಡೆಯನ್ನು ನೇಮಿಸಿದ್ದರು.
ಇವರು ಕಹಳೆ ಗೋಪುರದಲ್ಲಿ ನಿಂತು ರಾಜ್ಯದ 4 ದಿಕ್ಕಿನಲ್ಲಿ ಕಣ್ಹಾಯಿಸಿ ಎಚ್ಚರಿಕೆಯಿಂದ ನಗರವನ್ನು ಕಾಯುತ್ತಿದ್ದರು. ಈ ಪಡೆಯ ನಾಯಕರಾದ ಗುಜ್ಜಲ ಓಬನಾಯಕ ಎಂಬುವವನು ತಮ್ಮ ಜನಾಂಗದ ಕುಲದೇವರಾದ ಬೇಡರ ಕಣ್ಣಪ್ಪನ ದೇವಾಲಯವನ್ನು ಸ್ಥಾಪಿಸಲು ತೀರ್ಮಾನಿಸಿ ಕೆಂಪೇಗೌಡರ ಅನುಮತಿಯನ್ನು ಪಡೆದು ಬಂಡೆಯೊಂದರ ಮೇಲೆ ಶಿವಲಿಂಗ ಹಾಗೂ ಬೇಡರ ಕಣ್ಣಪ್ಪನ ತನ್ನ ಕಣ್ಣನ್ನು ಕಿತ್ತಿ ಶಿವನಿಗೆ ಅರ್ಪಿಸುತ್ತಿರುವಂತೆಯೂ ಹಾಗೂ ಆನೆಯೊಂದು ಈ ಶಿವಲಿಂಗಕ್ಕೆ ಆಹಾರ ಅರ್ಪಿಸುತ್ತಿರುವಂತೆಯೂ ಇರುವ ಕೆತ್ತನೆಯನ್ನು ಮಾಡಿಸಿ ದೇವಾಲಯವನ್ನು ನಿರ್ಮಿಸಿದರು. ಇಂದಿಗೂ ಬೇಡರ ಜನಾಂಗಕ್ಕೆ ಈ ದೇವಸ್ಥಾನವೇ ಪ್ರಧಾನವಾಗಿದೆ. ಮಹಾಶಿವರಾತ್ರಿಯ ದಿನ ಕರ್ನಾಟಕದ ನಾನಾ ಮೂಲಗಳಿಂದ ಈ ಬೇಡರ ಜನಾಂಗದವರು ಈ ಕಣ್ಣಪ್ಪ ದೇವಸ್ಥಾನಕ್ಕೆ ತಮ್ಮ ಕುಟುಂಬ ಸಮೇತ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಶಿವಭಕ್ತ ಕಣ್ಣಪ್ಪನ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಹಿಂದೆ ಹರಕೆ ಹೊತ್ತವರು ಬಾಯಿಗೆ ಬೀಗ, ಕಳಸ, ಕನ್ನಡಿ, ಆರತಿ, ಮಂಗಳವಾದ್ಯ, ಕೋಲುಕುಣಿತ, ತಮಟೆ ಇತ್ಯಾದಿ ಮೆರವಣಿಗೆ ಸಮೇತ ಕಣ್ಣಪ್ಪನ ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಗೆ ವಿಶೇಷ ಅಭಿಷೇಕ, ಪೂಜೆ, ಪುರಾವೆ, ಅರವಟ್ಟಿಗೆ, ಜಾಗರಣೆ ಹಾಗೂ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು. ತಮ್ಮ ಕೌಟುಂಬಿಕ ವ್ಯವಹಾರ ಇತ್ಯಾದಿಗಳು ಇಲ್ಲೇ ತೀರ್ಮಾನವನ್ನು ಮಾಡುತ್ತಿದ್ದರು. ಬೇಡ ಜನಾಂಗದ ಏಕೈಕ ದೇಗುಲವಾದ ಈ ಕಣ್ಣಪ್ಪ ದೇವಸ್ಥಾನವು ಅಭಿವೃದ್ಧಿಪಡಿಸಲು 1981ರಲ್ಲಿ ಜೀರ್ಣೋದ್ಧಾರ ಸಮಿತಿಯೊಂದನ್ನು ರಚಿಸಲಾಯಿತು. ಈ ಸಮಿತಿಯವರ ದೈವಭಕ್ತಿ ಶ್ರದ್ಧೆಗಳಿಂದಾಗಿ ದೇವಸ್ಥಾನದ ಮುಂಭಾಗದಲ್ಲಿ ನವಗ್ರಹ ವೃಕ್ಷಗಳನ್ನು ನೆಡಲಾಯಿತು ಹಾಗೂ ಒಂದು ಕಟ್ಟೆಯನ್ನು ಕಟ್ಟಿ ಕಲ್ಲು ಚಪ್ಪಡಿಗಳನ್ನು ಹಾಸಲಾಯಿತು. ಕಣ್ಣಪ್ಪ ಮೂಲತಃ ಆಂಧ್ರ ಪ್ರದೇಶದವರಾಗಿದ್ದು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದ ತಿಣ್ಣ ಎಂಬ ಬೇಡ ಕಾಡಿನಲ್ಲಿ ಬೇಟೆಯಾಡುತ್ತಿರುವಾಗ ಒಂದು ಕಲ್ಲಿನ ಲಿಂಗವನ್ನು ಕಂಡು ಅದನ್ನು ಶಿವನೆಂದು ಆರಾಧಿಸಲು ಶುರು ಮಾಡಿದವನು. ಶಾಸ್ತ್ರಗಳು ತಿಳಿಯದಿದ್ದರೂ ತನ್ನ ಬಾಯಿಯಲ್ಲಿದ್ದ ನೀರು, ಕಾಡಿನ ಹೂವುಗಳು ಮತ್ತು ತಾನು ಬೇಟೆಯಾಡಿದ ಮಾಂಸವನ್ನು ಶಿವನಿಗೆ ಅರ್ಪಿಸುತ್ತಿದ್ದನು. ಈ ಶುದ್ಧ ಭಕ್ತಿಗೆ ಶಿವನು ಒಲಿದನು. ಶಿವನು ಕಣ್ಣಪ್ಪನ ಭಕ್ತಿಯಿಂದ ಪರೀಕ್ಷಿಸಲು ಲಿಂಗದಿಂದ ರಕ್ತ ಸುರಿಯುವಂತೆ ಮಾಡಿದನು. ಇದನ್ನು ಕಂಡು ಗಾಬರಿಗೊಂಡ ಕಣ್ಣಪ್ಪನು ರಕ್ತ ನಿಲ್ಲಿಸಲು ತನ್ನ ಕಣ್ಣನ್ನೇ ಬಾಣದಿಂದ ತೆಗೆದು ಲಿಂಗಕ್ಕೆ ಅಂಟಿಸಿದನು. ನಂತರ ಲಿಂಗದ ಇನ್ನೊಂದು ಕಣ್ಣಿನಿಂದಲೂ ರಕ್ತ ಬರಲಾರಂಭಿಸಿತು. ತನ್ನ ಕಣ್ಣು ಎಲ್ಲಿ ಇಡಬೇಕೆಂದು ಗುರುತಿಸಲು ಕಣ್ಣಪ್ಪ ತನ್ನ ಕಾಲನ್ನು ಆ ಲಿಂಗದ ಮೇಲೆಯೇ ಇಟ್ಟು ತನ್ನ ಎರಡನೇ ಕಣ್ಣನ್ನು ಕಿತ್ತು ಇಡಲು ಮುಂದಾದನು. ಕಣ್ಣಪ್ಪನ ಅಪಾರ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಅವನನ್ನು ತಡೆದು ದೃಷ್ಟಿಯನ್ನು ಪುನಃಸ್ಥಾಪಿಸಿ ಮೋಕ್ಷವನ್ನು ಅನುಗ್ರಹಿಸಿದನು. ಈ ಪ್ರಸಿದ್ಧ ಪುರಾಣ ಕಥೆಯನ್ನು ಆಧರಿಸಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಪ್ರಥಮ ಚಿತ್ರ ಬೇಡರ ಕಣ್ಣಪ್ಪ 1954ರಲ್ಲಿ ನಿರ್ಮಾಣವಾಯಿತು. ಕಣ್ಣಪ್ಪನ ಕಥೆಯು ಬಾಹ್ಯ ಆಚಾರಗಳಿಗಿಂತ ಆಂತರಿಕ ಭಕ್ತಿ, ಪ್ರೀತಿ ಮತ್ತು ಸಮರ್ಪಣಾ ಮನೋಭಾವ ಮುಖ್ಯ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಇದಾಗಿದೆ ಭಕ್ತಿಯ ಶಿಖರವಾದ ಬೇಡರ ಕಣ್ಣಪ್ಪನ ಕತೆ. ತನ್ನ 2 ಕಣ್ಣುಗಳನ್ನೇ ಶಿವನಿಗೆ ಅರ್ಪಿಸಿದ ಮಹಾಭಕ್ತ. ನಾವು ದೇವರನ್ನು ಪ್ರೀತಿಸುತ್ತೇವೆ ಎಂದು ಹೇಳುತ್ತೇವೆ, ಆದರೆ ಕಣ್ಣಪ್ಪನಂತೆ ನಿಷ್ಕಪಟ ಪ್ರೀತಿಯಿಂದ ಸಂಪೂರ್ಣ ಸಮರ್ಪಣೆಯಿಂದ ಪೂಜಿಸುತ್ತೇವೆಯೇ? ಭಕ್ತಿಗೆ ಜಾತಿ ಇಲ್ಲ, ವಿದ್ಯೆ ಇಲ್ಲ, ಪದವಿಯೂ ಇಲ್ಲ. ಭಕ್ತಿಗೆ ಬೇಕಾಗಿರುವುದು ಒಂದೇ ಒಂದು ಶುದ್ಧವಾದ ಮನಸ್ಸು. ಆದ್ದರಿಂದಲೇ ಶಿವನು ಕಣ್ಣಪ್ಪನನ್ನು ತನ್ನ ಪಕ್ಕದಲ್ಲೇ ಸ್ಥಾನ ನೀಡುತ್ತಾನೆ. ಇಂದಿಗೂ ಅವರ ಮಹಿಮೆ ಶಾಶ್ವತವಾಗಿ ನೆನಪಾಗುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಭಕ್ತಿಯ ಸಂದೇಶವನ್ನು ಎಲ್ಲರಿಗೂ ತಲುಪಿಸಿ. ಮತ್ತಷ್ಟು ದೈವಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಓಂ ನಮಃ ಶಿವಾಯ. ಧನ್ಯವಾದಗಳು.